ಬನ್ನೇರುಘಟ್ಟ ಸಫಾರಿಗೆ ಹೋಗೋಣ ಅಂತ ಹೊರಟ್ವಿ ನಾವು. ನೈಸ್ ರೋಡಲ್ಲಿ ಹೋಗಿ ನಾವು ಬನ್ನೇರುಘಟ್ಟಗೆ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಅಂತೂ ರೀಚ್ ಆದ್ವಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಸೊ ಬೋರ್ಡ್ಗಳೆಲ್ಲ ನೋಡಿದ ತಕ್ಷಣ ಸದ್ಯ ರೀಚ್ ಆದ್ವಿ ಅಂದ್ಕೊಂಡ್ವಿ. ಪಾರ್ಕಿಂಗ್ ಹತ್ರ ಬಂದ್ವಿ, ನಿಲ್ಸೋಣ ಗಾಡಿ ಅಂತಂದ್ಬಿಟ್ಟು ನೋಡಿದ್ರೆ ಒಂದು 2-3 ವೆಹಿಕಲ್ಸ್ ಇದ್ವು ಪಾರ್ಕಿಂಗ್ ಹತ್ರ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ರಶ್ ಇರಲಿಲ್ಲ. ಓಕೆ, ಚೆನ್ನಾಗಿ ಪಾರ್ಕಿಂಗ್ ಸಿಕ್ತು. ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಇಳ್ಕೊಂಡು ಆ್ಯರೋ ಮಾರ್ಕ್ ತೋರಿಸಿರೋ ಕಡೆ ನಡ್ಕೊಂಡು ಬಂದ್ವಿ. ನಮಗೇನು ಕನ್ಫ್ಯೂಷನ್ ಆಗಲಿಲ್ಲ. ಸೊ ನೋಡಿ, ಇಲ್ಲಿ ಆ್ಯರೋ ಮಾರ್ಕಲ್ಲಿ ಝೂ ಅಂತೆಲ್ಲ ತೋರಿಸ್ತಾ ಇದ್ದಾರಲ್ವ, ಸೊ ಆ ಆ್ಯರೋ ಮಾರ್ಕ್ ನೋಡ್ಕೊಂಡು ಬಂದ್ವಿ. ಆಮೇಲೆ ದೂರದಲ್ಲಿ ಎಲ್ಲೋ ವೇ ಟು ಸಫಾರಿ ಅನ್ನೋ ಥರ ಎಲ್ಲೋ ಬೋರ್ಡ್ ಕಾಣಿಸ್ತು. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋದ್ವಿ. ಇಲ್ಲಿದೆ ನೋಡಿ, ಝೂ ವೇ ಟು ಸಫಾರಿ ಅಂತಂದ್ಬಿಟ್ಟು. ಸೊ ಆ ಬೋರ್ಡನ್ನ ಫಾಲೋ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ನಾನಂತೂ ಎಷ್ಟು ಫಾಸ್ಟಾಗಿ ಬಂದಿದ್ದೀನಿ ಅಂದರೆ ಸುಸ್ತಾಗೋಯ್ತು ನನಗಂತೂ ರೀಚ್ ಆಗೋ ಅಷ್ಟರಲ್ಲಿ. ಇಲ್ಲೂ ಒಂದು ಬೋರ್ಡ್ ಇದೆ, ವೇ ಟು ಸಫಾರಿ ಅಂತಂದ್ಬಿಟ್ಟು. ಸೊ ಆ ಬೋರ್ಡ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಿದು ಬಸ್ ಸ್ಟ್ಯಾಂಡ್ ಒಳಗಡೆ ಹೋದ್ವಿ. ಇಲ್ಲೂ ಎಲ್ಲ ಕಡೆ ಬೋರ್ಡ್ ಇದೆ. ಬೋರ್ಡ್ ನೋಡ್ಕೊಂಡು ಬೋರ್ಡ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಓಡಿ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಾನು 12 o'clockಗೆ ಸಫಾರಿ ಬುಕ್ ಮಾಡಿದ್ದಿದ್ದು. ನಾನು 12 o'clock ಆದರೂ ಇನ್ನೂ ಇಲ್ಲೇ ಇದ್ದೀನಿ. ಸೊ ನನ್ನ ಮಕ್ಕಳನ್ನಂತೂ ಹಿಂದೆ ಬಿಟ್ಬಿಟ್ಟು ನಾನು ಓಡಿ ಹೋಗ್ತಾ ಇದ್ದೀನಿ. ಲೇಟ್ ಆಗಿಬಿಡುತ್ತೆ, ನನ್ನನ್ನು ಬಿಟ್ಟು ಹೊರ್ಟೋಗ್ತಾರೆ ಅಂತ. ಬಂದು ನೋಡಿದ್ರೆ ಇಲ್ಲಿ ಜನನೇ ಇಲ್ಲ. ಸೊ ನಾನೇ ಫಸ್ಟ್. ಅಷ್ಟು ಆ್ಯಂಗ್ಸೈಟಿ ಮಾಡ್ಕೊಂಡು ಬಂದ್ರೂ ನಾನೇ ಫಸ್ಟು. ಈ ಬೆಂಚ್ ಮೇಲೆ ಕೂತ್ಕೊಂಡಿದ್ವಿ. ಆಮೇಲೆ ಬಸ್ಸಲ್ಲಿ ಹತ್ಕೊಂಡು ನಾವು ಸಫಾರಿಗೆ ಹೋಗೋದಕ್ಕೆ ರೆಡಿ ಆದ್ವಿ. ಸೊ ಬಸ್ಸು ಮುಂದೆ ಹೊರಡ್ತು. ಸಫಾರಿ ಇನ್ನೇನು ಎಂಟರ್ ಆಗಬೇಕು. ಎಲ್ಲ ವೀಡಿಯೋ ಆ ಕಡೆ ಈ ಕಡೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಅಂತೂ ಸಫಾರಿ ಎಂಟರ್ ಆದ್ವಿ. ಇಲ್ಲಿ ಗ್ರೀನರೀಸ್ ಎಲ್ಲ ಇದೆ ನೋಡಿ. ಫಸ್ಟ್ ಸಿಗೋದು ನಮಗೆ ಹರ್ಬಿವೋರ್ ಪಾರ್ಕ್. ಸೊ ಈ ಹರ್ಬಿವೋರ್ ಪಾರ್ಕಲ್ಲಿ ನಾವು ಎಲ್ಲ ಹರ್ಬಿವೋರ್ ಆ್ಯನಿಮಲ್ಸ್ನು ನೋಡ್ಬೋದು. ಜಿಂಕೆ ನೋಡಿ ಇದು. ಸೊ ಹರ್ಬಿವೋರ್ಸ್ ಆ್ಯನಿಮಲ್ಸು ಫಸ್ಟ್ ಸಿಗತ್ತೆ. ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ ಹರ್ಬಿವೋರ್ಸ್ ಆ್ಯನಿಮಲ್ಸು. ಮತ್ತು ಕಾರ್ನಿವೋರ್ಸು ಸಿಗುತ್ತೆ ಮುಂದೆ, ಅದೂ ಎಲ್ಲ ಫ್ರೀಯಾಗಿರುತ್ತೆ. ಸೊ ಯು ಆಲ್ ನೋ ದಿಸ್, ಇಟ್ ಈಸ್ ಅ ಬಯೋಡೈವರ್ಸಿಟಿ ಅಲ್ವಾ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು. ಸೊ ಇಲ್ಲಿ ಆ್ಯನಿಮಲ್ಸ್ನ ಹೀಗೆ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಸೊ ಹಾಗೆ ಮುಂದೆ ಹೋದ್ವಿ ನಾವು. ಎಷ್ಟು ಗ್ರೀನರೀಸ್ ಇದೆ ಇಲ್ಲಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗ್ರೀನರೀಸ್ ಎಲ್ಲ. ಹೀಗೆ ಮುಂದೆ ಹೋಗ್ತಾ ಇದ್ದೀವಿ. ಹುಡುಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇನೋ ಲಯನ್ ಸಿಂಬಲ್ ಇತ್ತು. ನೆಕ್ಸ್ಟ್ ಲಯನ್ ಸಿಗತ್ತೆ ಅಂತ ಅಂದ್ಕೊಂಡ್ವಿ. ಹಾಗೆ ಆ ಲಯನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇಲ್ಲೂ ಲೇಕ್ ಎಲ್ಲ ಇದೆ, ನ್ಯಾಚುರಲ್ ಬಯೋಡೈವರ್ಸಿಟಿ ಮೇಂಟೈನ್ ಮಾಡಿದಾರಲ್ವ. ಸೊ ಲೇಕ್ ಎಲ್ಲ ಇದೆ ಚಿಕ್ಕದಾಗಿ. ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತಂದರೆ ಇಟ್ ಈಸ್ ರಿಯಲಿ ಮೈಂಡ್ ಬ್ಲೋಯಿಂಗ್. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದರೆ ನಮ್ಮ ಮುಂದೆ ಇನ್ನೊಂದು ಬಸ್ ಹೋಗ್ತಾ ಇತ್ತು. ಆ ಬಸ್ಸಲ್ಲೂ ತುಂಬ ಜನ ಇದ್ದರು. ಅವ್ರನ್ನೂ ಫಾಲೋ ಮಾಡ್ಕೊಂಡು ನಮ್ಮ ಬಸ್ ಹೋಯಿತು. ಸೊ ಹೀಗೆ ಮುಂದೆ ಬಂದರೆ ಇಲ್ಲಿ ಬರೀ ಜಿಂಕೆ ವನ ಸ್ಟಾರ್ಟಿಂಗ್ ಹರ್ಬಿವೋರ್ಸ್ ಆ್ಯನಿಮಲ್ಸ್ನಲ್ಲಿ. ಸೊ ಹರ್ಬಿವೋರ್ಸ್ ಇಲ್ಲೊಂದು ಆ್ಯನಿಮಲ್ ಹೋಗ್ತಾ ಇದೆ ನೋಡಿ. ಸೊ ಹೀಗೆ ಅಲ್ಲಲ್ಲಿ ಆ್ಯನಿಮಲ್ಸ್ಗಳು ಓಡಾಡ್ತಾ ಇರುತ್ತೆ. ನಮ್ಮ ಬಸ್ನ ಆ್ಯನಿಮಲ್ ಇರೋ ಕಡೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ನಮಗೆ ಅಬ್ಸರ್ವ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಾವು ಅವ್ರು ನಿಲ್ಸಿದ ಕಡೆ ನಾವು ಆ ಕಡೆ ಈ ಕಡೆ ನೋಡಿ ಆ್ಯನಿಮಲ್ಸ್ನೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ನಮ್ಮದೆಲ್ಲ ಆಯಿತು, ಹೋಗ್ಬೋದಾ ಮುಂದೆ ಅಂತ ಕೇಳ್ತಾರೆ. ಆವಾಗ ರೈಟ್ ಅಂತ ಹೇಳ್ತೀವಿ. ಆವಾಗ ಮತ್ತೆ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಇನ್ನೂ ಬೇಕಾದಷ್ಟು ಆ್ಯನಿಮಲ್ಗಳನ್ನು ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು. ನೋಡಿ, ಇದು ಕಾಡೆಮ್ಮೆ ಅಂತ ಇದು. ಸೊ ಹೇಗೆ ನಿಂತ್ಕೊಂಡು ನಮಗೆ ಪೋಸ್ ಕೊಡ್ತಾ ಇದೆ ಅಲ್ವಾ. ಬಟ್ ಏನು ಗೊತ್ತಾ, ನಾವು ಈ ಟೈಮ್ನಲ್ಲಿ ಹೋಗಿದ್ದು ನಮ್ಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಈ ಹರ್ಬಿವೋರ್ಸ್ ಆ್ಯನಿಮಲ್ಸ್ ಓಕೆ, ನಾನು ಹೇಳ್ತೀನಿ ಯಾತಕ್ಕೆ ಡಿಸಪಾಯಿಂಟ್ ಆಯಿತು ಅಂತಂದ್ಬಿಟ್ಟು. ಹರ್ಬಿವೋರ್ಸ್ ಎಲ್ಲ ಆ್ಯಕ್ಟಿವಾಗಿ ಓಡಾಡ್ಕೊಂಡಿದ್ವು, ಅದೇನು ಯೋಚನೆ ಇಲ್ಲ. ಸೊ ಮತ್ತೆ ಹಾಗೆ ಫಾಲೋ ಮಾಡ್ಕೊಂಡು ಹೋದ್ವಿ. ನೋಡಿ, ಇಲ್ಲಿ ಸಿಕ್ತು ನಮಗೆ ಆನೆಗಳು ದೈತ್ಯವಾಗಿ ಅಲ್ಲೇ ನಿಂತುಬಿಟ್ಟಿದೆ. ಸೊ ಇವಾಗ ಬಂತು ನೋಡಿ ನಮಗೆ ಈ ಥರ ಎಕ್ಸಿಟ್. ಬಂತು ನೋಡಿ, ಇಲ್ಲಿ ಏನಿದ್ದು ಬೇರ್ ಕರಡಿ.
ಸೊ ಕರಡಿನೂ ಅಷ್ಟೇ ಅಲ್ಲಲ್ಲಿ ಓಡಾಡ್ತಾ ಇದ್ವು. ಒಂದೆರಡು ಕರಡಿ ಸಿಕ್ಕಿದ್ವು ಅಷ್ಟೇ, ಜಾಸ್ತಿ ಏನಿಲ್ಲ. ನಮ್ಗೆ ಹಾಗೆ ರೋಡಲ್ಲೇ ಸಿಕ್ತು ಕರಡಿ. ನಿಮಗೆಲ್ಲ ನೆನಪಿರುತ್ತೆ ಅಂತಂದರೆ ನಾವು ಚಿಕ್ಕವರಾಗಿದ್ದಾಗ ಊರುಗಳಲ್ಲೆಲ್ಲ ಕರಡಿ ತೊಗೊಂಡು ಮನೆ ಮುಂದೆ ಬರೋರು. ಸೊ ಈ ಥರ ಒಂದು ಜೈಲ್ ಥರ ಇರುತ್ತೆ. ಇದನ್ನು ಓಪನ್ ಮಾಡಿ ನಾವು ಒಳಗಡೆ ಹೋದರೆ ಇಲ್ಲಿ ಮುಂದೆ ಕಾರ್ನಿವೋರ್ಸ್ ಆ್ಯನಿಮಲ್ ಸಿಗುತ್ತೆ. ಸೊ ಕಾರ್ನಿವೋರ್ಸ್ಗೂ ಹರ್ಬಿವೋರ್ಸ್ಗೂ ಬೈಫರ್ಕೇಟ್ ಮಾಡಿರ್ತಾರೆ, ಒಂದಕ್ಕೊಂದಕ್ಕೆ ಮೀಟ್ ಆಗೋ ಹಾಗಿಲ್ಲ ಅಂತಂದ್ಬಿಟ್ಟು. ಸೊ ಇದನ್ನು ಓಪನ್ ಮಾಡಿ ಮುಂದೆ ಹೋಗಿ ಇವಾಗ ಕಾಣಿಸ್ತಿದೆ ನೋಡಿ ಕಾರ್ನಿವೋರ್. ವಾಟ್ ಈಸ್ ದಿಸ್? ಟೈಗರ್. ಎಸ್. ಸೊ ಟೈಗರ್ ಓಡಾಡ್ತಾ ಇತ್ತು. ಅದೊಂದೇ ಟೈಗರ್ ಓಡಾಡ್ತಾ ಇದ್ದಿದ್ದು ನಾನು ನೋಡಿದ್ದು. ನೆಕ್ಸ್ಟು ಹಾಗೆ ಮುಂದೆ ಹೋದ್ವಿ. ಇಲ್ಲೇನಿದೆ? ಇಲ್ಲಿ ಲಯನೆಸ್. ಎಸ್, ಲಯನೆಸ್ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಲಯನ್ ಇದೆ ನೋಡಿ, ಇಲ್ಲಿ ಸಂದಿನಲ್ಲಿ ಕಾಣಿಸುತ್ತೆ ನಿಮಗೆ. ಲಯನ್ನು ಮಲ್ಕೊಂಡ್ಬಿಟ್ಟಿದೆ ಕಣ್ಬಿಟ್ಕೊಂಡು. ಹಂಗೆ ಮುಂದೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಯಾವ ಆ್ಯನಿಮಲ್ ಸಿಗುತ್ತೆ ಅಂತ ಯೋಚನೆ ಮಾಡಿಕೊಂಡು, ಇಲ್ಲೂ ಒಂದು ಲಯನ್ ಇದೆ ನೋಡಿ, ನಿದ್ದೆ ಬರ್ತಾಯಿದೆ, ಕಳಿಸ್ಕೊಂಡು ಕೂತಿದೆ ಇದು. ನಾ ಯಾಕೆ ಡಿಸಪಾಯಿಂಟ್ ಆಯಿತು ಇವತ್ತು ಅಂತ ಹೇಳಿದೆ ಅಂತಂದರೆ, ನಾವು ಹೋಗಿದ್ದ ಟೈಮು 12 o'clock ಆಗಿತ್ತು. ಈ ಸಫಾರಿ ಟೈಮು 12 o'clock. ಸೊ ಎಲ್ಲ ಆ್ಯನಿಮಲ್ಸ್ಗೂ ನಿದ್ದೆ ಬರೋ ಟೈಮ್ ಅಲ್ವಾ. ಸೊ ಆ್ಯಕ್ಟಿವಾಗಿ ಓಡಾಡ್ಕೊಂಡಿರೋ ಆ್ಯನಿಮಲ್ಸು ನಮಗೆ ಸಿಗಲೇ ಇಲ್ಲ. ಇಲ್ಲಿ ನೋಡಿ ವೈಟ್ ಟೈಗರ್ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ಇಲ್ಲೂ ಒಂದು ಟೈಗರ್, ಬೆಂಗಾಲ್ ಟೈಗರ್ ಮಲ್ಕೊಂಡ್ಬಿಟ್ಟಿದೆ. ಸೊ ಇಲ್ಲೊಂದು ಟೈಗರ್ ಓಡಾಡ್ತಾ ಇದೆ, ಬೆಂಗಾಲ್ ಟೈಗರು. ಸೊ ಅಷ್ಟೇ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಆ್ಯನಿಮಲ್ಸು ಓಡಾಡ್ತಿರೋದು ನೋಡಿದ್ವಿ. ಅದರ್ವೈಸ್ ಎಲ್ಲ ಆ್ಯನಿಮಲ್ಸೂ ಮಲ್ಕೊಂಡ್ಬಿಟ್ಟಿತ್ತು. ಸೊ ಇಷ್ಟು ನೋಡಿಕೊಂಡು ನಾವು ಸಫಾರಿನ ಎಕ್ಸಿಟ್ ಆಗ್ತಾ ಇದ್ದೀವಿ ಇವಾಗ. ಸೊ ಒಂದೇ ಎಂಟ್ರಿ ಒಂದೇ ಎಕ್ಸಿಟ್ ಇರುತ್ತೆ. ಸೊ ಎಕ್ಸಿಟ್ ಆಗಿ ಎಲ್ಲ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿಕೊಂಡು ಎಕ್ಸಿಟ್ ಆಗಿ, ನಮಗೇನು ಬೇಜಾರಾಯ್ತಂದರೆ ಅದೇ 12 o'clock ಬಂದಿದ್ವಿ, ಎಲ್ಲ ಮಲ್ಕೊಂಬಿಟ್ಟಿತ್ತಂತ. ನೀವೇನಾದರೂ ಹೋಗ್ಬೇಕಂತಿದ್ರೆ 10 o'clock ಬುಕ್ ಮಾಡ್ಕೊಳ್ಳಿ. ಸೊ ಆವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ ಎಲ್ಲ ಆ್ಯನಿಮಲ್ಸು. ಸೊ ಇಲ್ಲಿಗೆ ನನ್ನ ಸಫಾರಿ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.